ಎಲ್ರಿಗೂ ನಮಸ್ಕಾರ. ಎಲ್ಲ ಮುಗ್ಗಟ್ಟಕ್ಕೆ ಸುಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿ ಬರ್ತದೆ. ಈ ಜಾಗದ ವಿಶೇಷತೆ ಪರಶುರಾಮರು ಮತ್ತು ಜಮದಗ್ನಿಗಳು ಮತ್ತು ರೇಣುಕಾ ಯಲ್ಲಮ್ಮ ದೇವಿ ಇದ್ದಂಥ ಜಾಗ. ಸ್ಥಳ ಪುರಾಣ ತುಂಬ ವಿಶೇಷವಾಗಿದೆ. ತ್ರೇತಾಯುಗದಲ್ಲಿ ಭಗವಾನ್ ವಿಷ್ಣುವಿನ 6ನೇ ಅವತಾರವಾಗಿ ಪರಶುರಾಮರು ಹುಟ್ಟಿರ್ತಾರೆ. ಸಪ್ತರ್ಷಿಗಳು ಒಬ್ಬರು ಕೂಡ ಇವರು. ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಿಮಗೆ ಸವದತ್ತಿಯಿಂದ ನಿಮಗೆ ಆಟೋ ಮತ್ತು ಬಸ್ಸಿನ ವ್ಯವಸ್ಥೆ ಸಿಗ್ತದೆ. ದ್ವಾರ ಬಾಗಿಲನ್ನ ಎಂಟ್ರ್ ಆದ ತಕ್ಷಣ ನಿಮಗೆ ಆದಮೇಲೆ ಮುಂದೆ ಹೋಗ್ತಾ ನಿಮಗೆ ಅಂಗಡಿಗಳು ಮುಂದೆ ಹೋಗ್ತಾ ದೇವಸ್ಥಾನ ಸಿಗ್ತದೆ. ದೇವಸ್ಥಾನ ತುಂಬ ವಿಶೇಷವಾಗಿದೆ, ತುಂಬ ಚೆನ್ನಾಗಿದೆ. ದೇವಿ ದರ್ಶನ ಮಾಡಿದ್ರೆ ಅಂದ್ಕೊಂಡಿದ್ದಾಗುತ್ತೆ. ಇದು ಒಂದು ಶಕ್ತಿ ಪೀಠ ಕೂಡ. ಪರಶು ಅಂದರೆ ಕೊಡಲಿ ಅಂತ, ಈಶ್ವರನಿಂದ ಕೊಡಲಿಯನ್ನು ಪಡೆದಿರ್ತಾರೆ. ಹಾಗಾಗಿ ಅವರಿಗೆ ಪರಶುರಾಮ ಅಂತ ಕರೀತಾರೆ. ಇಲ್ಲಿ ನಿಮಗೆ ಹೋಗೋದಕ್ಕೆ ಸರ್ವದರ್ಶನಲ್ಲಿ ಹೋಗೋದು ಟಿಕೆಟ್ ಎಂಟ್ರಿ ಕೂಡ ಇದೆ. ಟಿಕೆಟಲ್ಲಿ ನಿಮಗೆ 100 ರೂಪೀಸ್ 500 ರೂಪೀಸ್ ಟಿಕೆಟ್ಸ್ ಇದೆ. ಕ್ಯೂ ಸಿಸ್ಟಮ್ ಥರ ಮಾಡಿದ್ದಾರೆ. ಜಾತ್ರೆ ಟೈಮಲ್ಲಿ, ಬೇರೆ ಟೈಮಲ್ಲಿ, ವಿಶೇಷವಾದ ದಿನಗಳಲ್ಲಿ ರಶ್ ಆಗುತ್ತೆ ಅನ್ನೋ ಕಾರಣಕ್ಕೆ. ದೇವಸ್ಥಾನ ಪ್ರಾಂಗಣ ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಒಳಗಡೆ ಬಂದ ತಕ್ಷಣ ದೇವಸ್ಥಾನದ ವಾತಾವರಣ ತುಂಬ ಪಾಸಿಟಿವ್ ವೈಬ್ಸಲ್ಲಿದೆ. ಇದು ಒಂದು ಶಕ್ತಿಪೀಠ. ಇಲ್ಲಿಗೆ ನೀವು ಯಾವಾಗ ಬೇಕಾದ್ರೆ ದರ್ಶನಕ್ಕೆ ಬರ್ಬೋದು. ತುಂಬ ಚೆನ್ನಾಗಿದೆ. ವಾತಾವರಣ ಯಾವಾಗೂ ನಿಮಗೆ ತಣ್ಣಗಿರುತ್ತೆ. ಮತ್ತು ನಾವು ಹೋದಾಗ ತುಂತುರು ಮಳೆ ಬರ್ತಾ ಇತ್ತು. ದೇವಸ್ಥಾನದ ವಿಶೇಷವಾಗಿ ದೇವಸ್ಥಾನದ ಸುತ್ತಲೂ ನಿಮಗೆ ಬೆಟ್ಟ ಗುಡ್ಡ ಇರೋದ್ರಿಂದ ನೀವು ಯಾವಾಗ ಬಂದರೂ ಕೂಡ ಆಲ್ಮೋಸ್ಟ್ ಮಳೆ ಬರ್ತಾ ಇರ್ತದೆ. ನಾವು ಇದನ್ನೊಂದು ಚಿಕ್ಕದಾಗಿ ಮಾಡ್ತಾ ಇರೋ ವಿಡಿಯೋ ಇದು. ಸ್ಥಳ ಪುರಾಣದಲ್ಲಿ ಏನು ಜಾಸ್ತಿ ಹೇಳಿಲ್ಲ ನಾವು, ಬಟ್ ದೇವಸ್ಥಾನ ತೋರಿಸೋ ದೃಷ್ಟಿಯಿಂದ ನಾವು ವಿಡಿಯೋ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೀರಿ. ದೇವಿಯ ಕೃಪೆಗೆ ಪಾತ್ರರಾಗಿ. ಇಷ್ಟನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀವಿ. ದೇವಸ್ಥಾನ ಆಚೆ ಕಡೆ ಇರುವಂಥ ಇದು ಪ್ರಾಂಗಣ. ಇದು ಸ್ನಾನಕ್ಕೆ ಹೋಗುವಂಥ ದಾರಿಯಲ್ಲಿ ನೀರು ಹರಿಯುವಂಥ ಸ್ನಾನಕ್ಕೆ ಹೋಗುವಂಥ ದಾರಿ ಇದು. ಪರಶುರಾಮರ ದೇವಸ್ಥಾನ ಬರುವಂಥ ಜಾಗ ಈ ಕಡೆ ಇಲ್ಲ. ಇಂದ ಹೊರಗಡೆ ಬಂದಮೇಲೆ ನೀವು ಪಾರ್ಕಿಂಗ್ ಏರಿಯಾಯಿಂದ ಗಾಡಿ ಪಾರ್ಕ್ ಮಾಡಿರ್ತೀರಲ್ಲ, ರೈಟ್ ಸೈಡ್ ತಿಳ್ಕೊಂಡ್ರೆ ಅಲ್ಲಿ ಮೇಲ್ಗಡೆ ಜಮದಗ್ನಿ ಋಷಿಗಳಿದ್ದಂಥ ಆಶ್ರಮ ಇದೆ. ಅಲ್ಲಿ ದೇವಸ್ಥಾನ ಕೂಡ ಮಾಡಿದ್ದಾರೆ. ಆಮೇಲೆ ನೀವು ಸೌದತ್ತಿಯಿಂದ ಹೊರಟಾಗ ಲೆಫ್ಟಲ್ಲಿ ನಿಮ್ಮ ಎಡಭಾಗದಲ್ಲಿ ಕಾಣುವಂತಹ ಡ್ಯಾಮ್ ನವಿಲು ತೀರ್ಥ ಡ್ಯಾಮ್ ಅಂತ, ಅದು ವಿಶೇಷವಾಗಿದೆ. ಡ್ಯಾಮ್ ಅದು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಡ್ಯಾಮ್ ಅದು. ಇದೊಂದು ಸಣ್ಣ ಪ್ರಯತ್ನ ದೇವಸ್ಥಾನ ತೋರಿಸುವಂಥ ಉದ್ದೇಶದಿಂದ ನಾವು ಮಾಡಿರುವಂಥ ವಿಡಿಯೋ ಇದು. ಆದಷ್ಟು ನಾವು ಯಾವುದನ್ನು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಹೇಗಿದೆಯೋ ಅದನ್ನ ಅದೇ ಥರ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ.
ನಿಮ್ಮೆಲ್ಲರ ಸಲಹೆ ಸಹಕಾರ ನಮಗೆ ಅಗತ್ಯವಾಗಿದೆ. ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ನೀವು ನಮಗೆ ಹೇಳ್ಬೋದು ಕೂಡ. ನೀವು ಕಾಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಳಿ ನಿಮ್ಮ ಫ್ರೆಂಡ್ಸ್ಗೆ, ಸಂಬಂಧಿಕರಿಗೆಲ್ಲ ಹೇಳಿ. ಚಮರಗುಂಡು ಆಶ್ರಮ ಇದೇ ಜಾಗದಲ್ಲಿ ಇತ್ತು ಅಂತ ಹೇಳ್ತಾರೆ. ಇದೇ ಜಾಗದಲ್ಲಿ ಇದೆ. ಅದೇ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಮುಂದೆ ನಾನು ಹೇಳಿದಂಥ ನವಿಲು ತೀರ್ಥ ಕಾಣ್ತದೆ, ಬರೀ ಕಣ್ಣಿಗೆ ಕಾಣ್ತದೆ, ಅಷ್ಟು ವಿಶಾಲವಾಗಿದೆ ಈ ಜಾಗ.